Simran Kudla YouTube channel presents. ಒಂದೆಲಗ ಅಥವಾ ಬ್ರಾಹ್ಮಿ ನಮ್ಮ ಮನೆಯಲ್ಲೇ ಇರುವ ಅಮೃತ ಸಸ್ಯ. ನಮ್ಮ ಊರಿನ ಹಳೆಯ ಮನೆಗಳ ಬದಿಯಲ್ಲಿ ಅಥವಾ ತೋಟದ ಅಂಚಿನಲ್ಲಿ ಬೆಳೆಯುವ ಒಂದು ಚಿಕ್ಕ ಹಸಿರು ಸಸ್ಯದ ಹೆಸರು ಒಂದೆಲಗ. ಈ ಸಸ್ಯದ ಎಲೆಗಳು ಸಣ್ಣ, ಹಸಿರು, ವೃತ್ತಾಕಾರದ, ಆದರೆ ಅದರ ಔಷಧೀಯ ಶಕ್ತಿ ಅಚ್ಚರಿಯಾಗಿದೆ. ಒಂದೆಲಗವು ಭಾರತೀಯ ಆಯುರ್ವೇದದಲ್ಲಿ ಶತಮಾನಗಳಿಂದ ಉಪಯೋಗಿಸಲ್ಪಡುವ ಅಮೂಲ್ಯ ಔಷಧೀಯ ಸಸ್ಯವಾಗಿದೆ. ಈ ಸಸ್ಯವನ್ನು ಮಾನಸಿಕ ಶಕ್ತಿ ಹೆಚ್ಚಿಸುವ ಸಸ್ಯ ಎಂದು ಗುರುತಿಸಲಾಗಿದೆ. ಪುರಾತನ ಗ್ರಂಥಗಳಾದ ಆಯುರ್ವೇದ, ಚರಕ ಸಂಹಿತೆ, ಸುಶ್ರುತ ಸಂಹಿತೆಗಳಲ್ಲಿ ಇದರ ಉಲ್ಲೇಖವಿದೆ. ಇದನ್ನು ದಕ್ಷಿಣ ಭಾರತದಲ್ಲಿ ಒಂದೆಲಗ, ತಿಮಾರೆ ಹಾಗೂ ಉತ್ತರ ಭಾರತದಲ್ಲಿ ಬ್ರಾಹ್ಮಿ ಅಥವಾ ಗೋತು ಕೋಲ ಎಂದು ಕರೆಯುತ್ತಾರೆ. ಆಫ್ರಿಕಾ, ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಭಾಗಗಳಲ್ಲಿಯೂ ಈ ಸಸ್ಯ ಬೆಳೆಯುತ್ತದೆ. ಒಂದೆಲಗದ ಉಪಯೋಗಗಳು ಮತ್ತು ಲಾಭಗಳು. ಆಯುರ್ವೇದದ ಪ್ರಕಾರ ಒಂದೆಲಗವನ್ನು ಮಾನಸಿಕ ಶಕ್ತಿ ಹೆಚ್ಚಿಸುವ ಸಸ್ಯ ಎಂದು ಕರೆಯುತ್ತಾರೆ. ಮೆದುಳಿಗೆ ಶಕ್ತಿ ನೀಡುತ್ತದೆ, ಸ್ಮರಣಶಕ್ತಿ ಹೆಚ್ಚಿಸುತ್ತದೆ, ಏಕಾಗ್ರತೆ ಮತ್ತು ಮನಸ್ಸಿನ ಶಾಂತಿ ನೀಡುತ್ತದೆ. ಇದು ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿ ಸ್ಮರಣಶಕ್ತಿ ಮತ್ತು ಏಕಾಗ್ರತೆಯನ್ನು ವೃದ್ಧಿಸುತ್ತದೆ. ವಿದ್ಯಾರ್ಥಿಗಳಿಗೆ ಇದು ನೈಸರ್ಗಿಕ ಟಾನಿಕ್. ಮೆದುಳಿಗಷ್ಟೇ ಅಲ್ಲ, ರಕ್ತ ಸಂಚಾರಕ್ಕೂ ಒಂದೆಲಗ ಸಹಾಯಕ. ಇದು ರಕ್ತವನ್ನು ಶುದ್ಧಗೊಳಿಸಿ ಹೃದಯದ ಆರೋಗ್ಯ ಕಾಪಾಡುತ್ತದೆ. ಒತ್ತಡ, ಆತಂಕ ಮತ್ತು ನಿದ್ರಾಹೀನತೆಯನ್ನು ಕಡಿಮೆ ಮಾಡುತ್ತದೆ. ಚರ್ಮದ ಸಮಸ್ಯೆಗಳಿಗೆ ಒಂದೆಲಗ ಒಂದು ಅದ್ಭುತ ಔಷಧಿ. ಗಾಯ, ಹೊಟ್ಟೆ ಉರಿ, ಕಟುಕು, ಗ್ಯಾಸ್ಟ್ರಿಕ್ ಎಲ್ಲಕ್ಕೂ ಪರಿಹಾರ ನೀಡುತ್ತದೆ. ನಿತ್ಯ 1 ಅಥವಾ 2 ಎಲೆ ತಿನ್ನುವುದರಿಂದ ದೇಹಕ್ಕೆ ತಾಜಾತನ ಬರುತ್ತದೆ. ಉಪಯೋಗಿಸುವ ವಿಧಾನಗಳು. ಒಂದೆಲಗದ ತಾಜಾ ಎಲೆಗಳನ್ನು ಸಲಾಡ್ ಅಥವಾ ಚಟ್ನಿ ರೂಪದಲ್ಲಿ ತಿನ್ನಬಹುದು. ಒಂದೆಲಗ ಜ್ಯೂಸ್ ಅಥವಾ ಕಷಾಯ ಮಾಡಬಹುದು. ಒಂದೆಲಗ ಪುಡಿ ಆಯುರ್ವೇದ ಅಂಗಡಿಗಳಲ್ಲಿ ದೊರೆಯುತ್ತದೆ. ನೀರಿನಲ್ಲಿ ಬೆರೆಸಿ ಸೇವಿಸಬಹುದು. ಎಚ್ಚರಿಕೆ: ಅತಿಯಾಗಿ ಸೇವಿಸಬಾರದು, ಹೆಚ್ಚಾದರೆ ತಲೆ ಸುತ್ತು ಅಥವಾ ನಿದ್ರೆ ಹೆಚ್ಚಾಗಬಹುದು. ಗರ್ಭಿಣಿಯರು ಮತ್ತು ಔಷಧಿ ತೆಗೆದುಕೊಳ್ಳುತ್ತಿರುವವರು ವೈದ್ಯರ ಸಲಹೆ ಪಡೆಯಬೇಕು. ನಮ್ಮ ಸುತ್ತಲಿನ ಈ ಸಣ್ಣ ಸಸ್ಯವೇ ಪ್ರಕೃತಿಯ ದೊಡ್ಡ ವರ. ಒಂದೆಲಗ ಮನಸ್ಸಿಗೆ ಶಾಂತಿ, ದೇಹಕ್ಕೆ ಶಕ್ತಿ. ಪ್ರಕೃತಿ ಕೊಟ್ಟ ಔಷಧ ಒಂದೆಲಗ. ಪ್ರತಿ ಮನೆಯಲ್ಲೂ ಇರಲಿ ಈ ಹಸಿರು ಆರೋಗ್ಯದ ಮಂತ್ರ. ಇನ್ನಷ್ಟು ಇದೇ ರೀತಿಯ ವಿಡಿಯೋ ನೋಡಲು ಹಿಂದೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.